ನಿಜವಾಗ್ಲೂ ನನಗೆ ಟ್ರೀಟ್ಮೆಂಟ್ ನ ಅವಶ್ಯಕತೆ ತುಂಬಾನೇ ಇದೆ. ನಿಮ್ಹಾನ್ಸ್ ಆಸ್ಪತ್ರೆಗೆ ನಾನೇ ಹೋಗ್ಬೇಕು. ಈ ಕಣ್ಗಳಿಂದ ಏನೇನ್ ನೋಡ್ಬೇಕು, ಇನ್ನು ಏನೇನ್ ತಡ್ಕೋಬೇಕು ಅಂತ ಅರ್ಥ ಆಯ್ತಲ್ಲ ನನಗೆ. ಬೋಯಾಪತಿ ಶ್ರೀನು ಅವ್ರದ್ದು ಇನ್ನೊಂದು ಸಿನಿಮಾ ಅಖಂಡ 2 ತಾಂಡವಂ, ಇದನ್ನ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ರಿಲೀಸ್ ಮಾಡೋರೆ. ಇದನ್ನ ನಾನು ಕನ್ನಡದಲ್ಲೇ ನೋಡಿದೆ, ನಮ್ಮ ಮೈಸೂರಲ್ಲಿರುವಂತ ಲೀಡರ್ ಥಿಯೇಟರ್ ಅಲ್ಲಿ. ಗಬ್ಬು ವಾಸನೆ, ಮೈಂಟೆನೆನ್ಸ್ 0. ಇನ್ನ ಬಾಲೆ ಅವರ ಅಖಂಡ ಸೀಕ್ವಲ್. ಈ ಸಿನಿಮಾ ಪೀಸ್ಫುಲ್ ಆಗಿ ನಿಮ್ಮನ್ನ ನಿಮ್ಹಾನ್ಸ್ ಆಸ್ಪತ್ರೆ ಕರ್ಕೊಂಡೋಗಿ ಅಡ್ಮಿಟ್ ಆಗ್ಬೇಕು ಆ ತರ ಮಾಡ್ತದೆ ಈ ಸಿನಿಮಾ. ಫಿಸಿಕ್ಸ್, ನ್ಯೂಟನ್ ಗ್ರಾವಿಟಿ ಇವೆಲ್ಲ ಏನು ಅಂತ ಗೊತ್ತೇ ಇಲ್ಲ ಬೋಯಾಪತಿ ಶ್ರೀನು ಅವ್ರಿಗೆ. ಅಂದ್ರೆ ಆ ಲೆವೆಲ್ ಅಲ್ಲಿ ಫಿಸಿಕ್ಸ್ ಜೊತೆ ಆಟ ಆಡಿದರೆ ಈ ಸಿನಿಮಾದಲ್ಲಿ. ಅದೆಲ್ಲ ಏನು ಎತ್ತ ಅಂತ ತಿಳ್ಕೊಳ್ದೇನೆ ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಅರ್ಥ ಆಯ್ತದೆ. ಇನ್ನೇನಾದ್ರೂ ಗ್ರಾವಿಟೇಷನ್ ಪವರ್ ಹಿಂಗಿರ್ತದೆ ಅಂತ ಗೊತ್ತಾಗ್ಬಿಟ್ಟು ನೀವೇನಾದ್ರೂ ಈ ಸಿನಿಮಾ ನೋಡಕ್ ಹೋಗ್ಬಿಟ್ರೆ ಯಾವ್ದೋ ರಾಂಗ್ ಜನರೇಷನ್ ಅಲ್ಲಿ ಹುಟ್ಬಿಟ್ಟಿದೀನಿ ನಾನು ಅಂತ ಡೌಟ್ ಪಡೋದ್ರಲ್ಲಿ ಮಿಸ್ಸೇ ಇಲ್ಲ. ಪಾರ್ಟ್ 1 ಅಲ್ಲೂ ಕೂಡ ಇದೇ ರೀತಿ VFX, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, CGI ಎಲ್ಲ ನೋಡ್ಬಿಟ್ಟು ಇದ್ರ ಜೊತೆಗೆ ಒಂದೊಳ್ಳೆ ಸ್ಟೋರಿನೂ ಕೂಡ ಇತ್ತಪ್ಪ ಒಂದು ಲೆವೆಲ್ಗೆ. ಅದನ್ನ ನೋಡ್ಬಿಟ್ಟು ಪರವಾಗಿಲ್ಲ ಮರೆಯ ಒಂದ್ ಲೆವೆಲ್ಗೆ ಐತೆ ಅಂತ ಅನ್ಕೊಂಡಿದ್ವಿ. ಈಗ ಈ ಸಿನಿಮಾದಲ್ಲಿ ಸ್ಟೋರಿ, VFX, CGI, ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲಾನು ಕೇಳ್ಬಿಟ್ಟು ಹಳೆದೇ ಮರ್ತೋಗ್ಬಿಡ್ತು ನಂಗೆ. ಸೈಕೋ ಹೋಗ್ಬಿಟ್ಟಿದೀನಿ, ಸೈಕೋ. ಇನ್ನ ಈ ಸಿನಿಮಾದಲ್ಲಿ ಇಂಡಿಯಾ ವರ್ಸಸ್ ಚೈನಾ ಗೇಟ್ ಕಟ್ಬಿಟ್ಟವ್ರೆ, ಮುಕ್ ಕರ್ಕೊಂಡು ನಾವು ಏನಾದ್ರು ಕಟ್ಟಿದೀವಿ ಅಂತ ಕೆದ್ಕಕ್ ಬತ್ತವ್ರೆ ಈಗ ಚೈನಾದವರು. ಚೈನಾದಲ್ಲಿರುವಂತ ಕಮಾಂಡೋ ಜನರಲ್ ಅವ್ರ ಮಗ, ಅವನ್ ಟೀಮ್ ಎಲ್ಲ ಹೋಗಿ ಇಂಡಿಯಾ ಕೈಲಿ ಹೊಡಿಸ್ಕೊಂಡ್ ಸತ್ತೋಗ್ಬಿಡ್ತಾರೆ. ಈಗ ರಿವೆಂಜ್ ತಗೋಬೇಕು ಜನರಲ್, ಅದು ಕೂಡ ಇಂಡಿಯಾ ಮೇಲೆ. ಅದನ್ನ ಯಾವ ರೀತಿ ತಗೋತಾರೆ, ಎಲ್ಲಿ ನೋಡಿದ್ರೆ ನಮ್ಗೆ ಎಮೋಷನಲ್ ಆಗಿ ಟಚ್ ಆಗುತ್ತೋ ಅಲ್ಲಿ ಹೊಡಿಯಕ್ಕೆ ಪ್ಲಾನ್ ಹಾಕೋತಾರೆ ಈಗ ಚೈನಾ ಕೋತಿಗಳು. ಇವಾಗ ಇಂಡಿಯಾನ ಪ್ರೊಟೆಕ್ಟ್ ಮಾಡ್ಬೇಕು ಈ ಚೈನಾದವರಿಂದ. ಈಗ ಯಾರು ಎಂಟ್ರಿ ಕೊಡ್ತಾರೆ, ಇಟ್ಸ್ ನಾಟ್ ಅದರ್ ದೆನ್ ಬಾಲಯ್ಯ. ನ್ಯೂಟನ್ ಗ್ರಾವಿಟೇಷನ್ ಪವರ್, ಬುಲ್ಡೋಜರ್. ಒಂದೊಂದ್ ಪಂಚ್ ಗಳು ಕೂಡ ಡೈನೋಸರ್ ನೇ ಮಲಗಿಸ್ಬಿಡ್ತವೆ, ಆ ಲೆವೆಲ್ ಇದೆ ಪವರ್. ಇದೆಲ್ಲ ಏನು ಎತ್ತ ಅಂತ ಕೇಳಕ್ ಹೋಗ್ಬಿಡ್ದು. ನ್ಯೂಟನ್ ಗ್ರಾವಿಟೇಷನ್ ಪವರ್ ಅದೆಲ್ಲ 0. ನಿಮ್ಗೆ ಏನು ಗೊತ್ತೇ ಇಲ್ಲ, ಹಂಗಂದ್ರೆ ಏನು ಅಂತಾನೆ ಗೊತ್ತಿರಲ್ಲ. ಹಂಗಾದ್ರೆ ಈ ಸಿನಿಮಾನ ನೋಡಿ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಯ್ತದೆ. ಬಾಲಯ್ಯ ಅವ್ರ ಬಗ್ಗೆ ಮಾತಾಡೋಂತ ಅವಶ್ಯಕತೆ ಇಲ್ವೇ ಇಲ್ಲ. ಕ್ರೋರ್ ಸೌಂಡ್, ಮೈಂಡ್ ಫುಲ್ ಬ್ಯಾಂಡ್. ಅದ್ರಲ್ಲಂತೂ ಈ ಸಿನಿಮಾದೊಳಗಡೆ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ವರೆಗೂ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ SS ತಮನ್ ಅವರು ಬಾರ್ಸ್ ಎತ್ತಾಕ್ಬಿಟ್ಟವ್ರೆ. ಕೇಳಿಸ್ಕೊಂಡು ಒಳಗಡೆ ಇರೋಂತ ತಮಟೆ ಎಲ್ಲ ಬ್ಲಾಸ್ಟ್ ಆಗ್ಬಿಟ್ಟಿದೆ ನನ್ಗಂತೂ. ಇನ್ನ ಸಂಯುಕ್ತ ಮೆನನ್, ಆದಿ ಇವ್ರುಗಳು ಕೂಡ ಈ ಸಿನಿಮಾದೊಳಗಡೆ ಆಕ್ಟ್ ಮಾಡಿದ್ದಾರೆ. ಸಂಯುಕ್ತ ಬಗ್ಗೆ ಮಾತಾಡಂಗಿಲ್ಲ ಬಿಡಿ. ಇವರು ಇಲ್ಲಿ ಗವರ್ಮೆಂಟ್ ಅಫಿಷಿಯಲ್ ಆಗಿ ಆಕ್ಟ್ ಮಾಡಿದ್ರೆ ಎಷ್ಟು ಸ್ಟೈಲಿಶ್ ಆಗಿರ್ತಾರೆ ಗವರ್ಮೆಂಟ್ ಆಫೀಸರ್ ಗಳು ಅಂತ ನೋಡಿ ಇವ್ರನ್ನ ಕಲ್ತ್ಕೋಬೇಕು. ಎಲ್ಲಿದೆ ನಮ್ ಜನರೇಷನ್, ಡೆವಲಪೇ ಆಯ್ತಲ್ಲ. ಇವ್ರು ನೋಡಿದ್ರೆ ಫುಲ್ ಡೆವಲಪ್ ಆಗೋಯ್ತದೆ. ಇನ್ನ ಆದಿ ಅವ್ರ ಬಾಡಿ ಫಿಸಿಕ್ಸ್ ಇಂದ ಒಳ್ಳೆ ಮಾಟ ಮಂತ್ರ ಮಾಡೋ ಮಠಾಧೀಶನ್ ತರ ಆಕ್ಟ್ ಮಾಡವ್ರೆ. ಇವ್ರ ಆಕ್ಟಿಂಗ್ ಇಸ್ ಪರ್ಫೆಕ್ಟ್, ಮಾತಾಡಂಗಿಲ್ಲ. ಇನ್ನ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾದಲ್ಲಿರುವಂತ ಈಸ್ಟರ್ ಎಗ್, ಅಂದ್ರೆ ಈ ಸಿನಿಮಾದ ಮೈನ್ ಥೀಮ್ ಅಂತಾರಲ್ಲ ಹಂಗೆ ಹರ್ಷಾಲಿ ಮಲ್ಹೋತ್ರಾ ಅವರು ಆಕ್ಟ್ ಮಾಡಿದ್ದಾರೆ. ಹರ್ಷಾಲಿ ಮಲ್ಹೋತ್ರಾ. ಇನ್ನ ಬಜರಂಗಿ ಬೈಜಾನ್ ಸಿನಿಮಾದಲ್ಲಿ ಸಲ್ಮಾನ್ ಖಾನ್ ಜೊತೆಗೆ ಪುಟ್ಟಾಗ ಒಂದ್ ಹುಡುಗಿ ಆಕ್ಟ್ ಮಾಡಿತ್ತಲ್ಲ, ಮುಸ್ಲಿಂ ಹುಡುಗಿ, ಪಾಕಿಸ್ತಾನದು. ಅದೇ ಹುಡುಗಿ ಈ ಸಿನಿಮಾದಲ್ಲಿ ಮೈನ್ ಮ್ಯಾಗ್ನೆಟ್ ಆಗಿ ಆಕ್ಟ್ ಮಾಡಿರೋದು. ಏನ್ ನಡೀತಾ ಇದೆ ಬೋಯಾಪತಿ ಅವ್ರಿಗೆ, ಏನಾಗಿದೆ, ಫಿಸಿಕ್ಸ್ ಅಂದ್ರೆ ಏನು, ಟೈಮಿಂಗ್ ಅಂದ್ರೆ ಏನು, ರೈಮಿಂಗ್ ಅಂದ್ರೆ ಏನು ಎಲ್ಲ ಮರ್ತ್ ಬಿಟ್ಟಿದಾರ. ಇವರು ಕೂಡ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹಿಂದಕ್ಕೆ ವಾಪಸ್ ಹೊಟ್ಟೋದ್ರ. ಅಪ್ಡೇಟ್ ಐತೆ ಅಲ್ವಾ, ಏನ್ ನಡೀತಾ ಇದೆ ಈ ಜನರೇಷನ್. ಯಪ್ಪೋ, ಒಂದೊಂದ್ ಸೀನ್ ಗಳು ಕೂಡ ಕಟ್ ಆದ ತಕ್ಷಣ ಅಲ್ಲಿಂದ ಅಲ್ಲಿಗೆ ಜಂಪ್, ಕನೆಕ್ಟ್, ಪ್ಲಗ್ ಇನ್ ಆಗೋಯ್ತು. ಸ್ಕ್ರೀನ್ ಪ್ಲೇ ಎಷ್ಟು ಫಾಸ್ಟ್ ಆಗಿತ್ತು ಅಂದ್ರೆ ಮಾರ್ವಲ್ ಸಿನಿಮಾದಲ್ಲಿ ಬರುವಂತ ಕ್ವಿಕ್ ಸಿಲ್ವರ್ ಗಿಂತಾನು ಫಾಸ್ಟ್ ಆಗಿತ್ತು. ಇಲ್ಲಿ ಕಟ್ ಆದ್ರೆ ಮುಗಿತು, ಅಲ್ಲಿಗೆ ಕನೆಕ್ಟ್, ಡೈರೆಕ್ಟ್ ಕನೆಕ್ಟ್. ಮಧ್ಯದಲ್ಲಿ ಯಾವ್ದೇ ತರದ ಸೆಂಟೆನ್ಸ್ ಗಳು ಇಲ್ವೇ ಇಲ್ಲ. ಬಿಟ್ಟ ಸ್ಥಳಗಳನ್ನ ತುಂಬಾ ಚಾನ್ಸ್ ಗಳು ಇಲ್ವೇ ಇಲ್ಲ. ಇನ್ನ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಎಲ್ಲಿ ಪಾರ್ಟ್ 3 ಅಂತ ಲೀಡ್ ತೋರಿಸ್ಬಿಡ್ತಾವೆ ಅಂತ ಭಯ ಬೇರೆ ಆಗ್ಬಿಟ್ಟಿತ್ತು. ನಿಜವಾಗ್ಲು ಈ ಸಿನಿಮಾ ನೋಡ್ಬಿಟ್ಟು ತಿಕ್ಲು ಹತ್ಕೊಂಡ್ಬಿಟ್ಟೈತ್ ನಂಗೆ. ನಿಜವಾಗ್ಲು ಆಸ್ಪತ್ರೆಗೆ ನಾನೇ ಹೋಗಿ ಅಡ್ಮಿಟ್ ಆಯ್ತೀನಿ. ಯಪ್ಪೋ ಸಾಕಪ್ಪ, ಇವ್ರ ಸವಸ ಸಾಕ್ ಆಗೋಯ್ತು ಈ ಸಿನಿಮಾ ನೋಡೋ ಅಷ್ಟ್ರಲ್ಲಿ. ನನ್ಗಂತೂ 2.25 ಗಂಟೆ, ಹತ್ತತ್ರ 3 ಗಂಟೆ ಹುಚ್ಚು ಮಲ್ಲಗ್ರ ಹಿಡ್ಕೊಂಡು ಬೇರೆ ಕಿತ್ಕ ಓಡ್ ಬಂದೆ. ಸಾಕ್. ಈ ತರದೊಂದು ಸೈಕೋಟಿಕ್ ಸಿನಿಮಾ ನೋಡ್ಬಿಟ್ಟು ಸೈಕೋ ಆಗಿರಂತ ನಾನು ಐ ಆಮ್ ಪ್ರೌಡ್ ಮೈ ಸೆಲ್ಫ್. ನೆಕ್ಸ್ಟ್ ಇವ್ರ ಸಿನಿಮಾ ನೋಡಕಂತೂ ನನ್ ಕೈಲಿ ಆಗಲ್ಲಪ್ಪ. ಸಾಕು, ಟಾಟಾ, ಬೈ ಬೈ, ಸಿ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಎಲ್ಲ ಚೀಪ್